ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಕೋವಿಡ್ ಭೀತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂಥರ ಹೈ ಅಲರ್ಟ್ ಮತ್ತು ಹೈ ಟೆನ್ಷನ್ ಎರಡೂ ಕೂಡ ಇದೆ. ಕೊರೋನಾ ಢವಢವ ಕರ್ನಾಟಕದಲ್ಲಿ ಕೊರೋನಾ ಭೀತಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಿಎಂ ನೇತೃತ್ವದಲ್ಲಿಯೇ ನಡೆಯುತ್ತಂತೆ ಹೈ ವೋಲ್ಟೇಜ್ ಸಭೆ. ಇಂದು ರಾಜ್ಯ ಆರೋಗ್ಯ ಸಚಿವರೊಂದಿಗೆ ಕೇಂದ್ರ ಆರೋಗ್ಯ ಇಲಾಖೆ ಸಭೆ ನಡೆಸ್ತಾ ಇದೆ. ಕರ್ನಾಟಕದ ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ರಣಕೇಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಗುರುವಾರ ಅಂದರೆ ನಾಳೆ ಸಿಎಂ ನೇತೃತ್ವದಲ್ಲಿ ಕೊರೋನಾ ಕಟ್ಟೆಚ್ಚರದ ಸಭೆ ನಡೆಯುತ್ತೆ. ಸಿಎಂ ಸಭೆಯಲ್ಲೇ ಹೊಸ ವರ್ಷದ ಮಾರ್ಗಸೂಚಿ ಬಗ್ಗೆ ಕೂಡ ನಿರ್ಧಾರ ಮಾಡಲಾಗುತ್ತೆ. ಸಿಎಂ ಅಂಗಳದಲ್ಲಿ ಹೊಸ ವರ್ಷಕ್ಕೆ ಪ್ರತ್ಯೇಕ ಮಾರ್ಗಸೂಚಿ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಸಿಎಂ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಆರೋಗ್ಯ ಸಚಿವರು, ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಮತ್ತು ಆರೋಗ್ಯ ಇಲಾಖೆಯ ಸದಸ್ಯರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೇಂದ್ರ ಸಚಿವರು ಎಲ್ಲ ರಾಜ್ಯಗಳ ಸಚಿವರುಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ ಬೆಳಗ್ಗೆ 10 ಗಂಟೆಗೆ. ಆ ಚರ್ಚೆಯಲ್ಲಿ ಬಹುಶಃ ಅಂತಾರಾಷ್ಟ್ರ ಮಟ್ಟದ ಬೆಳವಣಿಗೆಗಳು ಮತ್ತು ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವ ಥರ ಆಗಿದೆ ಅನೇಕ ಮಾಹಿತಿಗಳು ಅವರಲ್ಲೂ ಕೂಡ ಇರ್ತದೆ. ಆದ್ದರಿಂದ ಆ ಚರ್ಚೆಯಲ್ಲಿ ಏನೇನು ತೀರ್ಮಾನಗಳಾಗುತ್ತೆ ಚರ್ಚೆ ನಂತರ ನಿಮಗೆಲ್ಲ ಹೇಳ್ತೀನಿ. ಈಗ ಇರುವಂಥದ್ದು ಏನು ನಾನು ಈಗಾಗಲೇ ಮೊದಲೇ ಹೇಳಿದಾಗೆ ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ತಯಾರಾಗಿರ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾಯಿದ್ದೀವಿ. ಜನರ ಮಧ್ಯದಲ್ಲಿ ಎಲ್ಲ ಅರಿವು ಜಾಗೃತಿ ಎಲ್ಲ ಇರಬೇಕು ಅಂತ ಹೇಳಿದ್ದೀವಿ. ಮೀಟಿಂಗ್ ಆದ ನಂತರ ಮುಂದೆ ಏನೇನು ತೀರ್ಮಾನಗಳು ತೊಗೊಳ್ಬೇಕು, ಮುಖ್ಯಮಂತ್ರಿಯವರು ಕೂಡ ನಾಳಿದ್ದು ಬರ್ತಾ ಇದ್ದಾರೆ. ನಾಳಿದ್ದು ಬಂದು ಅವ್ರ ಜೊತೆ ಅವರು ಕೂಡ ಒಂದು ಈ ವಿಚಾರದಲ್ಲಿ ಖಂಡಿತವಾಗಿಯೂ ಈಗ ಅವರು ಮಾತನಾಡಿದ್ದಾರೆ, ಒಂದು ಚರ್ಚೆ ಮಾಡೋಣ ಅಂತ ಅವರು ಹೇಳಿದ್ದಾರೆ. ಸೊ ನಾಳಿದ್ದು ಮುಖ್ಯಮಂತ್ರಿಯವರು ಬಂದ ಮೇಲೆ ಕೇಂದ್ರ ಸಚಿವರ ಜೊತೆ ಚರ್ಚೆ ಆದಮೇಲೆ ಮುಂದೆ ಏನೇನು ತೀರ್ಮಾನಗಳು ಮಾಡಬೇಕು ನಾವು ತಗೊಳ್ತೀವಿ. ಕೇಂದ್ರ ಸಚಿವರು ಎಲ್ಲ ರಾಜ್ಯಗಳ ಸಚಿವರುಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ ಬೆಳಗ್ಗೆ 10 ಗಂಟೆಗೆ. ಆ ಚರ್ಚೆಯಲ್ಲಿ ಬಹುಶಃ ಅಂತಾರಾಷ್ಟ್ರ ಮಟ್ಟದ ಬೆಳವಣಿಗೆಗಳು ಮತ್ತು ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವ ಥರ ಆಗಿದೆ ಅನೇಕ ಮಾಹಿತಿಗಳು ಅವರಲ್ಲೂ ಕೂಡ ಇರ್ತದೆ. ಆದ್ದರಿಂದ ಆ ಚರ್ಚೆಯಲ್ಲಿ ಏನೇನು ತೀರ್ಮಾನಗಳಾಗುತ್ತೆ ಚರ್ಚೆ ನಂತರ ನಿಮಗೆಲ್ಲ ಹೇಳ್ತೀನಿ. ಈಗ ಇರುವಂಥದ್ದು ಏನು ನಾನು ಈಗಾಗಲೇ ಮೊದಲೇ ಹೇಳಿದಾಗೆ ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ತಯಾರಾಗಿರ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾಯಿದ್ದೀವಿ. ಜನರ ಮಧ್ಯದಲ್ಲಿ ಎಲ್ಲ ಅರಿವು